ರಾಜ್ಯದ ಜನರಿಗೆ ದರ ಏರಿಕೆಯ ಶಾಕ್. ದಿನನಿತ್ಯ ಬಳಸುವ ಹಾಲಿನ ದರ ಮತ್ತೆ ಏರಿಕೆ. ಹಾಲಿನ ದರ ಏರಿಕೆ ನಿರ್ಧಾರಕ್ಕೆ ಸರ್ಕಾರ ಪ್ಲಾನ್. ದರ ಏರಿಕೆ ಅನ್ನುವ ಪದವೇ ರಾಜ್ಯದ ಜನರಿಗೆ ಸಿಟ್ಟು ಬರುವಂತಿದೆ. ಯಾಕಂದ್ರೆ ಹೊರಗಡೆ ಕಾಲು ಇಟ್ರೆ ಸಾಕು, ಬಸ್ ಹತ್ತಿದ್ರು ದರ ಜಾಸ್ತಿ, ಆಟೋ ಹತ್ತಿದ್ರು ದರ ಜಾಸ್ತಿ, ಇನ್ನು ಮೆಟ್ರೋ ಹತ್ತಿದ್ರು ದರ ಜಾಸ್ತಿ. ಏನೇ ಮಾಡಿದ್ರೂ ಜನರಿಗೆ ದರ ಏರಿಕೆಯೇ ತಲೆ ಬಿಸಿ. ಇನ್ನು ಇದರ ನಡುವೆ ಮತ್ತೆ ಹಾಲಿನ ದರ ಏರಿಕೆ ಬಿಸಿ ಶುರುವಾಗಿದೆ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲು ಮತ್ತೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಅದರಲ್ಲೂ ಎಲ್ಲರ ಫೇವರಿಟ್ ದಿನನಿತ್ಯ ಬಳಸೋ ನಂದಿನಿ ಹಾಲಿನ ದರ ಹೆಚ್ಚಿಸಲು ಚಿಂತನೆ ನಡೆಸಿದೆ. ಸದ್ಯ ಒಕ್ಕೂಟಗಳ ಬೇಡಿಕೆ ಪ್ರಕಾರ ಕೆಎಂಎಫ್ ಸರ್ಕಾರಕ್ಕೆ 5 ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ರೆ ಅತ್ತ ರೈತರು 10 ರೂಪಾಯಿ ದರ ಏರಿಕೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಳೆದ ತಿಂಗಳು ಕೆಎಂಎಫ್ಗೆ ಪತ್ರ ಬರೆದು ದರ ಏರಿಕೆಗೆ 14 ಒಕ್ಕೂಟಗಳು ಒತ್ತಾಯ ಮಾಡಿದ್ವು. ಅದರಂತೆ ಒಕ್ಕೂಟಗಳು ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದು ಸಚಿವ ಸಂಪುಟದಲ್ಲಿ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ದರ ಏರಿಕೆ ಹಣವನ್ನ ಪೂರ್ತಿ ನಮಗೆ ನೀಡುವಂತೆ ರೈತರು ಒಕ್ಕೂಟಗಳು ಮನವಿ ಮಾಡಿವೆ. ಸದ್ಯ ಸರ್ಕಾರ ಇಬ್ಬರನ್ನ ನಿಭಾಯಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಸರ್ಕಾರ 2 ರಿಂದ 3 ರೂಪಾಯಿಗೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ರೈತರಿಗೆ 2 ರೂಪಾಯಿ, ಒಕ್ಕೂಟಗಳಿಗೆ 1 ರೂಪಾಯಿ ನೀಡುವ ಸಾಧ್ಯತೆ ಇದೆ. ಈ ಮುಖೇನ 4 ರೂಪಾಯಿ ಏರಿಕೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಇದೇ ಗುರುವಾರ ಹಾಲಿನ ದರ ಏರಿಕೆ ವಿಚಾರ ಸಚಿವ ಸಂಪುಟದಲ್ಲಿ ನಿರ್ಧಾರವಾಗಲಿದೆ. ಹಾಲಿನ ದರ ಲೀಟರ್ಗೆ ಎಷ್ಟಾಗಬಹುದು? ನೀಲಿ ಪ್ಯಾಕೆಟ್ ಹಾಲು 46 ರಿಂದ 48ಕ್ಕೆ ಏರಿಕೆ. ಆರೆಂಜ್ ಪ್ಯಾಕೆಟ್ ಹಾಲು 50 ರಿಂದ 52ಕ್ಕೆ ಏರಿಕೆ. ಶುಭಂ ಹಾಲು 52 ರಿಂದ 54 ರೂಪಾಯಿಗೆ ಏರಿಕೆ. ಸಮೃದ್ಧಿ ಹಾಲಿನ ಪ್ಯಾಕೆಟ್ 55 ರಿಂದ 58ಕ್ಕೆ ಏರಿಕೆ. ಒಟ್ನಲ್ಲಿ ದರ ಏರಿಕೆ ಅನ್ನೋ ಪೆಡಂಭೂತ ಜನರನ್ನ ದಿನದಿಂದ ದಿನಕ್ಕೆ ಕಾಡಲು ಶುರು ಮಾಡಿದ್ದು, ಇದೀಗ ಹಾಲು ಕೂಡ ಜಾಸ್ತಿ ಆದ್ರೆ ಹೇಗೆ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕುಳಿತಿರೋದಂತೂ ನಿಜ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.